ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇವತ್ತು ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾ ಇದೆ. ಏನಕ್ಕಂದರೆ ನಾವು ಹೊಸ ಗಾಡಿ ತಗೋತಾ ಇದ್ದೀವಿ. ಅಂದರೆ ಫುಲ್ ಪೇಮೆಂಟ್ ಏನು ಮಾಡಿ ತಗೋತಾ ಇಲ್ಲ, EMI ಅಲ್ಲೇ ತಗೋತಿದ್ದೀನಿ. ಅದನ್ನ ಹೇಳಕ್ಕೆ ನನಗೇನೋ ಮುಜುಗರ ಇಲ್ಲ, ಯಾಕಂದರೆ ಇರೋದನ್ನೇ ಹೇಳ್ತಾ ಇರೋದಲ್ವಾ. EMI ಪೇಮೆಂಟ್ ತೊಗೊಂಡಿದ್ದೀವಿ, ಮಂತ್ಲಿ EMI ಪೇ ಮಾಡಬೇಕು. ಸ್ಟಾರ್ಟಿಂಗ್ ಡೌನ್ ಪೇಮೆಂಟ್ ಮಾಡಿದ್ದೀವಿ, ಸ್ವಲ್ಪ ಮಾಡಿದ್ದೀವಿ ಅಷ್ಟೇ. ಅಷ್ಟೆಲ್ಲ ಏನೋ ಬಿಲ್ಡಪ್ ತಗೊಳ್ಳೋ ಅಂಥದ್ದೇನಿಲ್ಲ. ನಾವು ಒಟ್ಟಿಗೆ ಕ್ಯಾಶ್ ಕೊಟ್ಟು ತೊಗೊಂಡಿದ್ದೀವಿ ಅನ್ನೋ ಥರ ನಾವು EMI ಎಲ್ಲ ತೊಗೊಂಡಿದ್ದೀವಿ, ಅದರಲ್ಲಿ ಏನಿಲ್ಲ. ಏನೋ ಒಂಥರ ಖುಷಿ ಇದೆ ಗೈಸ್. ಎಲ್ಲ ಇದ್ದು ಏನೂ ಇಲ್ಲ ಅನ್ನೋ ಥರ ಇದೀವಲ್ಲ, ಆ ಜೀವನ ಯಾರಿಗೂ ಬೇಡ. ಯಾಕಂದರೆ ಒಬ್ಬೊಬ್ರಿಗೂ ನಮ್ಮ ಬಗ್ಗೆ ಏನು ಅಂತ ತುಂಬ ಜನಕ್ಕೆ ಗೊತ್ತಿದೆ. ನಮ್ಮ ಹತ್ರ ಏನಿದೆ ಏನಿಲ್ಲ ಅನ್ನೋದು ತುಂಬ ಜನಕ್ಕೆ ಗೊತ್ತಿದೆ. ಬಟ್ ಗೊತ್ತಿಲ್ಲದೆ ಇರೋರಿಗೆ ಏನೂ ಇಲ್ಲ, ಗೊತ್ತಿರೋರಿಗೆ ಎಲ್ಲ ಇದೆ. ಬಟ್ ಇರಲಿ, ಸ್ವಲ್ಪ ದಿನ ಎಲ್ಲ ಏನೂ ಇದ್ದು ಏನೂ ಇಲ್ಲದೆ ಇರೋ ಥರನೇ ಬದುಕೋಣ, ನೋಡೋಣ. ಟೈಮ್ ಬರಲಿ, ನಮಗೂ ಒಂದು ಟೈಮ್ ಅಂತ ಬರುತ್ತೆ, ಅಲ್ಲಿ ತನಕ ವೆಯ್ಟ್ ಮಾಡೋಣ. ಒಂಥರ ಏನೋ ಖುಷಿ ಇದೆ. ಬಟ್ ಎಲ್ಲ ಕಳ್ಕೊಂಡು ಮತ್ತೆ ಪಡ್ಕೊತೀವಲ್ಲ, ಅದರಲ್ಲಿರೋ ಖುಷಿ ಬೇರೆ ಇನ್ನೆಲ್ಲೂ ಸಿಗಲ್ಲ ಗೈಸ್. ಒಂದು ಗಾಡಿ ಕೆಟ್ಟೋಯ್ತು ಅಂದರೆ ಮತ್ತೊಂದು ಗಾಡಿ ಪಡ್ಕೊಳ್ಳೇಬೇಕು, ಯಾಕಂದರೆ ಓಡಾಡಬೇಕು ಅಂದರೆ ಗಾಡಿ ಅವಶ್ಯಕತೆ ಉಂಟು. ಸೊ ಜೀವನದಲ್ಲೂ ಹಾಗೆ ಏನೋ ಒಂದು ಕೆಟ್ಟ ಘಟನೆ ನಡೀತು ಅಂತಂದರೆ ಅದನ್ನು ಮೂವ್ ಆನ್ ಆಗಬೇಕು, ಬಿಟ್ಬಿಟ್ಟು ಮುಂದೆ ಬೇರೆ ಇನ್ನೊಂದೇನೋ ಹೊಸದಾಗಿ ಸಿಗುತ್ತೆ, ಒಂದು ಒಳ್ಳೇದಾಗುತ್ತೆ ಅಂತ ಹೋಪ್ ಇಟ್ಕೊಂಡು ಮುಂದೆ ಹೋಗಬೇಕು. ನಾನು ಅದೇ ಥರ ನನ್ನ ಜೀವನದಲ್ಲಿ ಏನೇನೋ ಆಯಿತು ಅದೆಲ್ಲ ನಿಮಗೆ ಗೊತ್ತೂ ಇರುತ್ತೆ. ಬಿಡೋ ಅದೆಲ್ಲ ಬಿಟ್ಟಾಕ್ಬಿಟ್ಟು ಮತ್ತೆ ಹೋಪ್ ಮುಂದೆ ಒಳ್ಳೇದಾಗುತ್ತೆ ಅಂತ ಮುಂದೆ ಹೋಗ್ತಾ ಇದ್ದೀವಿ. ಇರೋ ಗಾಡಿಗಳನ್ನ ಆ್ಯಕ್ಚುಲಿ ನಿಮಗೆ ಗೊತ್ತೇ ಇರುತ್ತೆ ನಮ್ಮ ಹತ್ರ ಏನೇನಿತ್ತು ಏನೇನಿಲ್ಲ ಅಂತ ನೋಡಿರ್ತೀರ. ಇರೋ ಗಾಡಿ ಎಲ್ಲ ಹೋಯ್ತು, ಮತ್ತೆ ಹೊಸದಾಗಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವಾಗ ಮತ್ತೆ ಹೊಸದು ತಗೊಂಡಿದ್ದೀವಿ. ನೋಡೋಣ, ಹೋಪ್ ಇದೆ ಮುಂದೆ ಎಲ್ಲಾದರೂ ಒಳ್ಳೇದಾಗೇ ಆಗುತ್ತೆ, ಎಲ್ಲ ಮತ್ತೆ ಪಡ್ಕೊಳ್ತೀವಿ ಅಂತ. ನಮ್ಮ ಹತ್ರ ಏನಿತ್ತು ಇವಾಗ ಏನೂ ಇಲ್ಲ. ಇರಲಿ, ಸ್ವಲ್ಪ ಹೋಪ್ ಇದೆ, ಮುಂದೆ ಏನಾದರೂ ಸಿಗುತ್ತೆ, ಒಂದು ಒಳ್ಳೆ ದಿನ ಬಂದೇ ಬರುತ್ತೆ. ಏನೇ ಆದರೂ ಟೈಮ್ ಬರಬೇಕು ಅಂತ ಹೇಳ್ತಾರೆ, ಒಳ್ಳೆ ಟೈಮ್ಗೋಸ್ಕರ ಕಾಯ್ತಾ ಇದ್ದೀನಿ. ನೋಡೋಣ, ದೇವ್ರ ಮೇಲೆ ಭಾರ ಹಾಕಿದ್ದೀನಿ, ಒಳ್ಳೇದಾಗೇ ಆಗುತ್ತೆ. ತುಂಬ ಖುಷಿ ಇದೆ ನೋಡಿ. ಇವತ್ತು ಹೋಗಿ ಯಾರ್ಯಾರು ಹೋದ್ವಿ, ಏನೇನು ಮಾಡಿದ್ವಿ ಅಂತ ವಿಡಿಯೋದಲ್ಲಿ ಫುಲ್ಲು ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ನಿನ್ನೆ ವೀಡಿಯೋಸ್ ಆ್ಯಡ್ ಮಾಡಿರ್ತೀನಿ, ಇಲ್ಲಿ ಸ್ವಲ್ಪ ಕ್ಲಿಪ್ಸ್ ಇದೆ. ಅದನ್ನು ನಾವು ನಿನ್ನೆನೇ ಆ್ಯಕ್ಚುಲಿ ಬುಕ್ ಮಾಡಿದ್ದು, ನಿನ್ನೆನೇ ತೊಗೋಬೇಕಿತ್ತು ನಾವು ಗಾಡಿನ. ಕಾರಣಾಂತರಗಳಿಂದ ನಿನ್ನೆ ತೊಗೊಳಕ್ಕಾಗಿಲ್ಲ. ಸೊ ಏನೋ ಗೊತ್ತಿಲ್ಲ, ಈ ವರ್ಷ ಗುರುವಾರದಿಂದ ಸ್ಟಾರ್ಟ್ ಆಗಿರೋದ್ರಿಂದ ನನಗೆ ಗುರುವಾರನೇ ಪ್ರತಿಯೊಂದು ಒಳ್ಳೆಯದೇ ಆಗ್ತಾಯಿದೆ. ನೆಕ್ಸ್ಟ್ ಗುರುವಾರನೇ ಬರಬೇಕು ನಮ್ಮ ಮನೆಗೆ ಅಂತಲೇ ಇತ್ತೇನೋ. ಸೊ ಬುಧವಾರ ಬರೋದು, ಗುರುವಾರ ಬರೋ ಥರ ಆಯಿತು, ರಾಯರ ಆಶೀರ್ವಾದ. ತುಂಬ ಖುಷಿ ಆಗುತ್ತೆ ಹೇಳಬೇಕು ಅಂತಂದರೆ. ಅಂದ್ಕೊಂಡೇ ಇರಲಿಲ್ಲ, ನಾವು ಅಂದ್ಕೊಂಡಿದ್ದು ಬುಧವಾರ ತಗೊಳ್ಳೋಣ ಅಂತ, ಹಂಗೂ ಹಿಂಗೂ ಮಾಡಿ ಅದು ಗುರುವಾರನೇ ಬಂತು. ಪ್ರತಿಯೊಂದು ಒಳ್ಳೆಯದಾಗಿರೋದು ಕೂಡ ಗುರುವಾರನೇ. ಸೊ ನಿನ್ನೆ ಎಲ್ಲ ಬುಕ್ ಮಾಡಿ ಬಂದ್ವಿ. ಮತ್ತು ಇವತ್ತು ಬೆಳಿಗ್ಗೆ ಬೇಗ ಎದ್ದು ರೆಡಿ ಮಾಡಿಕೊಂಡು ಪಾಪಗೆ ಸ್ವಲ್ಪ ಫೀಡ್ ಮಾಡಿ ಅವಳನ್ನ ಮಲಗಿಸ್ಬಿಟ್ಟು ಇಲ್ಲ ಅಮ್ಮನ ಹತ್ರ ಕೊಟ್ಬಿಟ್ಟು ನಾನು ಹೋದೆ, ಬೇಗ ಬರ್ಬೋದು ಅಂತ. ಅವ್ರಿನ್ನ ಗಾಡಿ ವಾಶು ಅದು ಇದು ಅಂತ ಅಂದ್ಕೊಂಡೇ 10 ಗಂಟೆಗೆ ಹೋಗಿದ್ದು, 12 ಗಂಟೆನೇ ಅಲ್ಲೇ ಆಗೋಯಿತು. ಸೊ ಅಮ್ಮನೂ ಡ್ಯೂಟಿಗೆ ಹೋಗಿರಲಿಲ್ಲ. ಅಮ್ಮ ಫೋನ್ ಮಾಡಿಕೊಂಡ್ರು ಬೇಗ ಬನ್ನಿ ಅಂತ. ಸರಿ ಆಯಿತು ಸರ್, ಸ್ವಲ್ಪ ಬೇಗ ಮಾಡಿಕೊಡಿ ಅಂತ ಕೇಳಿದ್ದಕ್ಕೆ ಸರಿ ಆಯಿತು ಮೇಡಮ್ ಮಾಡ್ತಾಯಿದ್ದೀವಿ ಅಂತಂದರು. ಮೇಡಮ್ ಆಗಿದೆ ಬನ್ನಿ ಅಂತ ಅಂದರು. ಸೊ ಬಂದು ನಾವು ಆಲ್ರೆಡಿ ಅಲ್ಲಿ ಎಲ್ಲ ತಗೊಂಡು ಲಕ್ಷ ಕೊಟ್ಬಿಟ್ಟು ಗಾಡಿ ತಗೊಂಡ್ರೆ ಗಾಯ್ಸ್, ಅದಕ್ಕೆ ಫ್ರೀಯಾಗಿ ಒಂದು ಹೆಲ್ಮೆಟ್ ಕೊಟ್ಟರು. ಎಲ್ಲೂ ಕೊಡಲ್ಲ, ಆದರೂ ಖುಷಿ ಆಯಿತು. ಸರಿ ಆಯಿತು ಅಂತ ಅದನ್ನು ಇಸ್ಕೊಂಡು ಅಲ್ಲಿಂದ ಸರಿ ಆಯಿತು ಅಂತ ಅಲ್ಲಿಂದ ತೊಗೊಂಡು, ನನಗೆ ಟೈಮ್ ಆಗಿದೆ, ಅಮ್ಮ ಬೇರೆ ಡ್ಯೂಟಿಗೆ ಹೋಗಬೇಕು ಅಂದರು, ಪಾಪು ಬೇರೆ ಅಳ್ತಿದ್ಲು ಅಂತ ನಾನು ಅಲ್ಲಿಗೆ ಡ್ರಾಪ್ ಮಾಡಿಸ್ಕೊಂಡೆ, ಮನೆಗೆ ಡ್ರಾಪ್ ಮಾಡ್ದೆ. ಆಮೇಲೆ ಅವನು ಅವರ ಅಜ್ಜಿ ಹತ್ರ ಹೋದ, ಪೂಜೆ ಮಾಡಿಸ್ಬೇಕು ದೇವಸ್ಥಾನಕ್ಕೆ ಅಂತ. ಇವತ್ತಿನ ವಿಡಿಯೋ ಇದಾಗಿತ್ತು ಗಾಯ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.